ಬೇಸಿಗೆ ಬಿಸಿಲಿನ ಝಳಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೈಕ್ ಸವಾರರಿಗಾಗಿ ಈಗ ಕೂಲ್ ಶೆಡ್ ಕೂಡ ಸಿದ್ಧವಾಗಿದೆ. ಬೇಸಿಗೆ ಬಿಸಿಲಿನ ಝಳಕ್ಕೆ ವಾಹನ ಸವಾರರ ಪರಿಸ್ಥಿತಿ ಹೇಳೋದೇ ಬೇಡ. ಈಗ ವಾಹನ ಸವಾರರಿಗೋಸ್ಕರವೇ ಕೂಲ್ ಶೆಡ್ ಕೂಡ ರೆಡಿಯಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರಿಗೆ ನೆರಳು ಕೊಡುವಂತಹ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಲಾಗಿದೆ. ಗದಗ ನಗರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನೆರಳಿಗೆ ಶೆಡ್ ಅನ್ನು ನಿರ್ಮಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ಗದಗ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಶೆಡ್ ಅನ್ನು ಅಳವಡಿಸಿದ್ದಾರೆ. ದಿನದಿಂದ ದಿನಕ್ಕೆ ತಾಪಮಾನ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಗದಗನಲ್ಲೂ ಕೂಡ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಏರಿಕೆ ಕಾಣ್ತಾ ಇದೆ. ಹೀಗಾಗಿ ಜನರಿಗೆ, ಅದರಲ್ಲೂ ವಾಹನ ಸವಾರರಿಗೆ ಒಂದು ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ಗದಗ ಜಿಲ್ಲಾ ಪೊಲೀಸರು ಹಾಗೂ ನಗರಸಭೆ ಸಹಯೋಗದಲ್ಲಿ ಶೆಡ್ ಅನ್ನು ಅಳವಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಗದಗ ನಗರದ ಪ್ರಮುಖ 3 ವೃತ್ತದಲ್ಲಿ, ಮುಳುಗನಾಕ ವೃತ್ತದಲ್ಲಿ ನಾವು ಈಗಿದ್ದೇವೆ. ಈ ರೀತಿಯ 3 ವೃತ್ತದಲ್ಲೂ ಕೂಡ ಈ ಶೇಡ್ ನೆಟ್ಗಳನ್ನು ಅಳವಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಾವೇನು ಗಮನಿಸ್ತಾ ಇದ್ದೀರಿ, ವಾಹನ ಸವಾರರು, ಬೈಕ್ ಸವಾರರ ಈ ಶೇಡ್ ನೆಟ್ಗಳ ತಳಗಡೆ ಬಂದಾಗ ಹೆಚ್ಚು ಅವರಿಗೆ ಬಿಸಿಲು ತಾಗದೇ ಇರಲಿ, ಅವರು ಸುರಕ್ಷಿತವಾಗಿ ನಿಂತ್ಕೊಂಡು ಪ್ರಯಾಣ ಬೆಳೆಸಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಶೇಡ್ ನೆಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗದಗ SP ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಇದು ಯಾವ ರೀತಿ ನಿಮ್ಗೆ ಐಡಿಯಾ ಬಂದಿದ್ದು, ಆಮೇಲೆ ಎಲ್ಲೆಲ್ಲಿ ಅಳವಡಿಸಿರಿ ಸರ್? ನೋಡಿ, ಈಗ ತಾವು ಹೇಳಿದ ಹಾಗೆ ನಗರದ ಪ್ರಮುಖ ವೃತ್ತಗಳಲ್ಲಿ ಅಂದರೆ ಟಿಪ್ಪು ಸರ್ಕಲ್, ಮುಳುಗುನ್ನಾಕ ಮತ್ತು ಭೂಮರೆಡ್ಡಿ ಸರ್ಕಲ್ಗಳಲ್ಲಿ ಈ ಒಂದು ಶೇಡ್ ನೆಟ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬೇಸಿಗೆಯಲ್ಲಿ ಏನು ವಾಹನ ಸವಾರರು ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ವಿ. 2 ವೀಲರ್ಸ್ನವರಿರ್ಬೋದು, 4 ವೀಲರ್ಸ್ನವರಾಗಿರ್ಬೋದು, ಸಿಗ್ನಲ್ ಲೈಟಲ್ಲಿ ಬಂದು ನಿಂತ್ಕೊಂಡಿರುವಾಗ ಅವ್ರಿಗೆ ಒಂದು ನೆರಳಿನ ಅನುಭವ ಆಗಲಿ ಅಂತ ದೂರಿಂದ ಅವರು ಏನು ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಬಂದಾಗ ಸಿಗ್ನಲ್ ಲೈಟ್, ಗ್ರೀನ್ ಸಿಗ್ನಲ್ ಲೈಟ್ ಬರೋವರೆಗೇನು ವೇಟ್ ಮಾಡ್ತಿರ್ತಾರೆ, ಅವರಿಗೆ ನೆರಳಿನ ಅನುಭವ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇದ್ವಿ. ಕಳೆದ 2 ವರ್ಷಗಳಿಂದ ಈ ಒಂದು ವ್ಯವಸ್ಥೆಯನ್ನು ಈ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮಾಡ್ತಾ ಬಂದಿದ್ದೀವಿ. ನಗರಸಭೆಯ ಸಹಕಾರವನ್ನು ಪಡೆದುಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಮಾಡಿದ್ದೀವಿ. ಇದನ್ನು ಪ್ರಥಮವಾಗಿ ನಾವು ಬಿಜಾಪುರ ಜಿಲ್ಲೆಯಲ್ಲಿದ್ದಾಗ ಇದನ್ನು ಪ್ರಾಯೋಗಿಕವಾಗಿ ಮಾಡಿದ್ವಿ. ಅತ್ಯಂತ ಯಶಸ್ವಿಯಾಗಿತ್ತು. ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಇದನ್ನು ಕಳೆದ 2 ವರ್ಷದಿಂದ ಇದನ್ನು ಮಾಡ್ತಾ ಇದ್ವಿ. ಇದು 3ನೇ ವರ್ಷ ಮಾಡ್ತಾ ಇರೋದು. ಸಾರ್ವಜನಿಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಇದ್ರ ಬಗ್ಗೆ ಬರ್ತಾ ಇದೆ. ಪೊಲೀಸ್ ಇಲಾಖೆ ಒಂದು ಏನು ಈ ಕಾರ್ಯ ಇದೆ ಜನಸ್ನೇಹಿ ಆಗಿದೆ. ಈ ರೀತಿ ಮಾಡೋದ್ರಿಂದ ಅವರಿಗೆ ಒಳ್ಳೆಯದಾಗ್ತಾ ಇದೆ ಅಂಥೇಳಿ ಒಂದು ಪ್ರಶಂಸನೆ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ನಗರಸಭೆಯ ಏನು ಒಂದು ಹಣಕಾಸಿನ ಸಹಾಯ ಪಡೆದುಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಮಾಡಿದಾಗ ಇದು ಪರ್ಮನೆಂಟ್ ಆಗಿ ಇರಲಿಲ್ಲ, ಸ್ಟ್ರಕ್ಚರ್ ಟೆಂಪ್ರರಿ ಆಗಿ ಮಾಡಿದ್ದೀವಿ. ಆದರೆ ಈ ವರ್ಷ ಏನು ಇದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ನಟ್ ಬೋಲ್ಟ್ ಸಿಸ್ಟಮನ್ನು ಮಾಡಿ ಇದು ಪ್ರತಿ ವರ್ಷ ಉಪಯೋಗ ಆಗುವ ರೀತಿಯಲ್ಲಿ ಟೆಂಪ್ರವರಿ ಸಿಸ್ಟಮಿಂದ ಪರ್ಮನೆಂಟ್ ಸಿಸ್ಟಮ್ಗೆ ಇದನ್ನು ಕನ್ವರ್ಟ್ ಮಾಡಿ ಈ ವರ್ಷ ಮಾಡಿದ್ದೀವಿ. ಇದು ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿದೆ ಅಂತ ನಾವು ಭಾವಿಸಿದ್ದೀವಿ. ಇದು ಗದಗ SP BS ನೇಮಗೌಡರ ಮಾತಾಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.